Hello everyone, this is Anjum. Welcome to Sahitya Abhyasa Academy. Today we are studying major eras in history of English literature. In ಸಾಹಿತ್ಯ ಲೋಕದಲ್ಲಿ ಅಂದರೆ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ಲಿ ವಾಟ್ ಆರ್ ದ ಮೇಜರ್ ಎರಾಸ್ ಈಚ್ ಎರಾ ಎಕ್ಸ್ಪ್ರೆಸ್ ಇಟ್ಸ್ ಓನ್ identifications. I can tell it this much. Okay, fine. So, major eras in history of English literature. The history of English literature is chronological record of literary works. ಒಂದು ಕೃತಿ ಬರೆಯಲ್ಪಟ್ಟಿದೆ, ಅದು ಕ್ರೊನೊಲಾಜಿಕಲಿ ಆರ್ಡರಿಕ್ ಆಗಿ ಅದೇನಾಗಿರ್ತದೆ ರೀ, ಪಬ್ಲಿಷ್ ಆಗಿರ್ತದೆ. ಫ್ರಮ್ ಆಂಗ್ಲೋ ಸ್ಯಾಕ್ಷನ್ ಪೀರಿಯಡ್ ಫಸ್ಟ್ ಸೆಂಚುರಿಯಿಂದ ಹಿಡಿದು ಅಪ್ ಟು 21st ಸೆಂಚುರಿಯಲ್ಲಿ ಕಂಡುಬಂದಿರುವಂಥ ಎಲ್ಲ ಇನ್ಸಿಡೆಂಟ್ಸ್ ಆಯಿತು, ಕೃತಿಗಳಾಯಿತು, ಅದೇನ್ರಿ ಒಂದು ಆರ್ಡರಿಕ್ ವೇದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ದಟ್ ಈಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ರಿಫ್ಲೆಕ್ಟಿಂಗ್ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ಚೇಂಜಸ್ ಆಫ್ ಈಚ್ ಎರಾ. ನೋಡಿರಿ, ಫಾರ್ ಎಕ್ಸಾಂಪಲ್ ಯಾವುದು ಕೋವಿಡ್ ಅನ್ನೋದು 2019 ಇವಾಗಿದೆನಾ? ಇಲ್ಲಲ್ಲ. ಅಂದರೆ ರಿಫ್ಲೆಕ್ಟ್ ಇನ್ ದ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ಚೇಂಜಸ್ ಆಫ್ ಈಚ್ ಎರಾ. ಅಂದರೆ ಪ್ರತಿಯೊಂದು ಎರಾದಲ್ಲಿ ಕಂಡು ಬಂದಿರುವಂಥ ಚೇಂಜಸ್ಗಳು, ನಾವು ಡಿಫ್ರೆನ್ಸಸ್ಗಳು ಏನಾಗಿದ್ದಾವೆ ಅನ್ನೋದನ್ನು ನಾವು ಪ್ರತಿಯೊಂದು ಎರಾದ ಮೂಲಕ ಅಂದರೆ ಯುಗದ ಮೂಲಕ ನಾವು ಸ್ಟಡಿ ಕೈಗೊಳ್ತೀವಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಬಿಗಿನ್ಸ್ ವಿತ್ ಆಂಗ್ಲೋ ಸ್ಯಾಕ್ಷನ್. ಹಾಗಾದರೆ ನಮ್ಮ ಸಾಹಿತ್ಯ ಯಾವುದು? ಬ್ರಿಟಿಷ್ ಲಿಟ್ರೇಚರ್ ಸ್ಟಾರ್ಟ್ಸ್ ವಿತ್ ಆಂಗ್ಲೋ ಸ್ಯಾಕ್ಷನ್ ಪೊಯೆಟ್ರಿ ಲೈಕ್ ಬಿಯೋಲ್ಫೋರ್ ಬರೆದಿರುವಂತಹ ಪ್ರಪ್ರಥಮ ಸಾಹಿತ್ಯ ಯಾವುದ್ರಿ? ಆಂಗ್ಲೋ ಸ್ಯಾಕ್ಷನ್ ಪೀರಿಯಡಿಂದ ಸ್ಟಾರ್ಟ್ ಆಗಿ ಇಟ್ ಗ್ರೋಸ್ ಥ್ರೂ ದ ಚಾಸರ್ಸ್ ಮಿಡಲ್ ಏಜ್. ಆಂಗ್ಲೋ ಸ್ಯಾಕ್ಷನ್ ದಿಂದ ಸ್ಟಾರ್ಟ್ ಆಗಿ ಅದು ಮಿಡಲ್ ಇಂಗ್ಲಿಷ್ ಏಜ್ವರೆಗೂ ಅದೇನಾಯಿತು, ಬೆಳೆದು ಬಂತು. ದಟ್ ಈಸ್ ಚಾಸರ್ ಏಜ್ ಯುಗ. ಆ್ಯಂಡ್ ಫ್ಲೋರಿಶ್ ಇನ್ ಅ ರಿನಾಸೆನ್ಸ್. ಅದು ಮುಂದೆ ಏನಾಯ್ತು ರೀ, ಒಂದು ಪ್ರತಿಬಿಂಬ ಆಗಿ ಎನ್ಲೈಟ್ಮೆಂಟ್ ಆಗಿ ಎಲ್ಲಿ ಕಂಡು ಬಂದಿದೆ? ರಿನಾಸೆನ್ಸ್ ಯುಗದಿಂದ. ಆ್ಯಂಡ್ ಆಲ್ಸೋ ಅಲ್ಲಿಂದ ವಿಲಿಯಂ ಶೇಕ್ಸ್ಪಿಯರ್ ಇವಾಲ್ವ್ಸ್ ಇಂಟು ಮಾಡರ್ನ್ ಆ್ಯಂಡ್ ಪೋಸ್ಟ್ ಮಾಡರ್ನ್ ಲಿಟ್ರೇಚರ್ ರಿಚ್ ಇನ್ ಎ ಡೈವರ್ಸಿಟಿ ಆ್ಯಂಡ್ ಇನೋವೇಷನ್. ಓವರಾಲ್ ಆಗಿ ಹೇಳಬೇಕಾದ್ರೆ ಆಂಗ್ಲೋ ಸ್ಯಾಕ್ಷನ್ ಪೀರಿಯಡ್ಲಿಂದ ಪ್ರಾರಂಭವಾಗಿ ಅಪ್ ಟು ಪೋಸ್ಟ್ ಮಾಡರ್ನ್ ಯುಗದವರೆಗೆ ಏನಾಯ್ತು ರೀ, ಇದು ವೆರಿ ರಿಚ್ ವೇದಲ್ಲಿ ಏನಾಯ್ತು ರೀ, ಬೆಳೀತಾ ಬಂತು ಅಂತ ಹೇಳ್ಬೋದು. ಅಂದರೆ ವಿ ಕ್ಯಾನ್ ಸಿ ಇನ್ ಎವ್ರಿ ಎರಾ ವಿಲ್ ಸಿ ದ ಚೇಂಜಸ್ ಅಬೌಟ್ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕಲ್, ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು. ಅಂದರೆ ಯಾವ್ಯಾವ ಎರಾದಲ್ಲಿ ಯಾವುದು ಮಹತ್ವದವಾದ ಒಂದು ರೆಪ್ರೆಸೆಂಟೇಟಿವ್ ಆಗಿರುವಂಥ ಕೃತಿಗಳು ಅಪಿಯರ್ಡ್ ಆಗಿದ್ದಾವೆ ಅವೆಲ್ಲವನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಹಾಗಾದರೆ ಟುಡೇ ಐ ಓನ್ಲಿ ಇಂಟ್ರೊಡ್ಯೂಸ್ ದ ಹೌ ಮೆನಿ ಎರಾಸ್ ಆರ್ ಕಮ್ಮಿಂಗ್ ಇನ್ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಅನ್ನೋದು. ಫಸ್ಟ್ ಯಾವುದ್ರಿ? ನಮ್ಮ ಆಂಗ್ಲೋ ಸ್ಯಾಕ್ಷನ್ ಎರಾ. ವಾಟ್ ಈಸ್ ದಟ್? ಆಂಗ್ಲೋ ಸ್ಯಾಕ್ಷನ್ ಎರಾ ಅಂತ ಹೇಳ್ಬೋದು. ಬಿಫೋರ್ ದಟ್ ಆಂಗ್ಲೋ ಸ್ಯಾಕ್ಷನ್ ಎರಾ, ಅದು ದೇರ್ ಈಸ್ ಅನದರ್ ನೇಮ್, ದಟ್ ಈಸ್ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತ ಹೇಳ್ಬೋದು. 450 ಇಂದ 1066 ವರೆಗೆ ದ ಮೂಮೆಂಟ್, ದ ಪೀರಿಯಡ್ ಆಫ್ ದಿಸ್ ಟೈಮ್ ಈಸ್ ಕಾಲ್ಡ್ ಆಸ್ ಎ ಆಂಗ್ಲೋ ಸ್ಯಾಕ್ಷನ್ ಎರಾ ಅಂತ ಹೇಳ್ಬೋದು. ಹೂ ಆರ್ ದ ಆಂಗ್ಲೋ, ಹೂ ಆರ್ ದ ಸ್ಯಾಕ್ಸನ್, ಹೂ ಆರ್ ದ ಜೂಡ್ಸ್, ವೈ ದೇ ಎಂಟರ್ ಇನ್ ಅವರ್ ಇಂಗ್ಲೆಂಡ್, and how they made themselves play in that place. What are the changes has been occurred that particular place called England. ಅವೆಲ್ಲ ಅಂಶಗಳನ್ನು ನಾವು ಅವರ ಸ್ಟಡಿ ಮಾಡುವಾಗ ಅಧ್ಯಯನ ಕೈಗೊಳ್ಳೋಣ. ನೆಕ್ಸ್ಟ್ ಆಂಗ್ಲೋ ನಾರ್ಮನ್ ಪೀರಿಯಡ್. ಇಲ್ಲಿ ಯಾರು? ಡ್ಯೂಕ್ ಆಫ್ ವಿಲಿಯಂ ಬರ್ತಾರೆ. ಡ್ಯೂಕ್ ಆಫ್ ವಿಲಿಯಮು ನಾರ್ವೆ ದೇಶದವರು. ಇವರು ಆಂಗ್ಲೋ ಸ್ಯಾಕ್ಷನ್ದವರು ಏನು ಇಂಗ್ಲೆಂಡ್ ಮೇಲೆ ದಾಳಿ ಮಾಡಿ ಅವರದೇ ಆದ ಒಂದು ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ಅಗೇನ್ ಆ ನಾರ್ಮನ್ದವ್ರು ಏನು ಮಾಡಿದ್ದಾರೆ, ಇಂಗ್ಲೆಂಡ್ ಮೇಲೆ ದಾಳಿ ಮಾಡಿ ಅಲ್ಲಿ ಕಂಡುಬಂದಿರುವಂತಹ ಒಂದು ಮುಂಚೆ ಕಂಡುಬಂದಿರೋ ವ್ಯಕ್ತಿಗಳು ಅಲ್ಲಿಂದ ತೊರೆದು ಹೋಗಿ, ಮೀನ್ಸ್ ಅಗೇನ್ ದೇ ಗೋ ಬ್ಯಾಕ್, ದೇ ರಿಟರ್ನ್ ಬ್ಯಾಕ್ ಟು ದೇರ್ ಹೋಮ್ ಲ್ಯಾಂಡ್ ಅಂತ ಹೇಳ್ಬೋದು. ಬಟ್ ಇವ್ರು ಯಾರು ಬರ್ತಾರೆ ರೀ? ಅಗೇನ್ ನಾರ್ಮನ್ಸ್ದವರು ಅಂತ ಹೇಳ್ಬೋದು. ಅವರು ಅಲ್ಲಿ ಯಾವ ಥರ ಸೆಟಲ್ ಆಗಿದ್ದಾರೆ, ಯಾವ ಥರ ಸ್ಪೆಷಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಡೆವಲಪ್ಮೆಂಟ್ ಆಗಲಿಕ್ಕೆ ಯಾವ ಥರ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಅಂಶ ಕಂಡುಬರ್ತದೆ. ಇನ್ ದಿಸ್ ಎರಾ ಓನ್ಲಿ ವಿಲ್ ಸಿ ದ್ಯಾಟ್ ಅವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹ್ಯಾಸ್ ಬಾರೋಡ್ ಸೋ ಮೆನಿ ಲ್ಯಾಂಗ್ವೇಜಸ್, ಸೋ ಮೆನಿ ವರ್ಡ್ಸ್ ಫ್ರಾಮ್ ಮೆನಿ ಲ್ಯಾಂಗ್ವೇಜ್. ಲ್ಯಾಟಿನ್ ಆಯಿತು, ಜರ್ಮನ್ ಆಯಿತು, ಗ್ರೀಕ್ ಆಯಿತು, ಇವೆಲ್ಲ ಕಂಟ್ರಿಯ ಭಾಷೆ ಏನು ಮಾಡ್ತದೆ, ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜು ಲೋನ್ ವರ್ಡ್ಸ್ ಆಗಿ ತೊಗೊಳ್ತದೆ, ಡೈಲೆಕ್ಟಿಕ್ ವರ್ಡ್ಸ್ ಆಗಿ ತೊಗೊಳ್ತದೆ, ಬಾರ್ಡು ಆಗಿ ತೊಗೊಳೋದ್ರ ಮೂಲಕ ಇವತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾಗಿದ್ರೆ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿ ಹೊರಹೊಮ್ಮಿದ್ದು ಕಾಣ್ತೀವಿ ಅಂತ ಹೇಳ್ಬೋದು. ಐ ವಿಲ್ ಟೆಲ್ ಯು ಡಿಟೇಲ್ ಇನ್ ಮೈ ಫರ್ದರ್ ವಿಡಿಯೋಸ್. ನೆಕ್ಸ್ಟ್ ಲೇಟ್ ಮಿಡಲ್ ಇಂಗ್ಲೀಷ್ ಪೀರಿಯಡ್ದಲ್ಲಿ ಏನು ಕಾಣ್ತೀವಿ? ದಟ್ ಲೇಟ್
ಮಿಡಲ್ ಇಂಗ್ಲಿಷ್ ಪೀರಿಯಡ್ ಈಸ್ ನಥಿಂಗ್ ಬಟ್ ಚಾಸರಿಯನ್ ಏಜ್. ಈ ಒಂದು ಏಜ್ದಲ್ಲಿ ನಾವೇನು ಕಾಣ್ತೀವಿ ರೀ, ಚಾಸರ್ ಬರೆದಿರುವಂಥ ಯಾವುದ್ರಿ ಕ್ಯಾಂಟರ್ಬರಿ ಟೇಲ್ಸ್ ಏನು ಕೃತಿ ಇದೆಯಲ್ಲ, ಅದು ಒಂದು ಮಾನ್ಯುಮೆಂಟಲ್ ವರ್ಕ್ ಕೃತಿಯಾಗಿ ಹೊರಹೊಮ್ಮುತ್ತದೆ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಇಲ್ಲಿ ಅಂತ ಹೇಳ್ಬೋದು. ಅದಾದ ನಂತರ ಅರ್ಲಿ ರಿನೈಸೆನ್ಸ್ ಮೀನ್ಸ್ ಟ್ಯೂಡರ್ ಪೀರಿಯಡ್ ಅಂತ ಕೂಡ ಹೇಳ್ಬೋದು. ಈ ಒಂದು 15th ಸೆಂಚುರಿಯಲ್ಲಿ ದಿಸ್ ಎರಾ ಇಸ್ ಕಾಲ್ಡ್ ಆಸ್ ಎ ಬರ್ಡನ್ ಎರಾ ಅಂತ ಹೇಳ್ತಾರೆ. ಮೀನ್ಸ್ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ ನಾಟ್ ಎ ಫರ್ಟಿಲೈಸ್ಡ್ ಎರಾ ಅಂತ ಹೇಳ್ತಾರೆ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ ವಿ ವೋಂಟ್ ಫೈಂಡ್ ಎನಿ ಸಚ್ ಕೈಂಡ್ ಆಫ್ ಎ ಮಾನ್ಯುಮೆಂಟಲ್ ವರ್ಕ್, ರಿಪ್ರೆಸೆಂಟೇಟಿವ್ ವರ್ಕ್ ಆರ್ ಎ ಫೇಮಸ್ ವರ್ಕ್ ಇನ್ ದಿಸ್ ಎರಾ ಅಂತ ಹೇಳ್ಬೋದು. ಅಂದರೆ ನೋಡ್ರಿ, ಸಾಹಿತ್ಯ ಸ್ಟಾರ್ಟ್ ಆಗಿದೆ ಅಂದರೆ ಅದು ಬೆಳೀತಾ ಇರಬೇಕಂದ್ರೆ ಪ್ರತಿಯೊಂದು ಯುಗದಲ್ಲಿ ಒಂದೊಂದು ಮಹಾನ್ ಕೃತಿಗಳು ಅದು ಬೆಳೀತಾ ಹೋದರೆ ಮಾತ್ರ ಅದೇನಾಗ್ತದ್ರಿ, ಫರ್ದರ್ ಎರಾಗೆ ಏನ್ರಿ ಒಂದು ಪ್ರಕಾರದ ಇನ್ಸ್ಪಿರೇಷನ್ ಅದನ್ನು ಕಂಡು ಬರ್ತದೆ. ಬಟ್ ಇಲ್ಲಿ ಏನಾಗ್ತದೆ ಗೊತ್ತಾ, ಆ ಇನ್ಸ್ಪಿರೇಷನ್ ರೈಟಿಂಗ್ ಲಿಟ್ರೇಚರ್ ಏನಾಗ್ತದೆ ಇಲ್ಲಿ ಡೌನ್ ಆಗ್ತದೆ ಅಂತ ಹೇಳ್ಬೋದು ಈ ಒಂದು ಯುಗದಲ್ಲಿ. ಅದಾದ ನಂತರ ಆ್ಯಂಡ್ ಆಲ್ಸೋ ಅರ್ಲಿ ರಿನೈಸೆನ್ಸ್. 15th ಸೆಂಚುರಿಯಲ್ಲಿ ಎರಡು ಅಂಶ ಕಾಣ್ತೀವಿ, ಒಂದು 15th ಸೆಂಚುರಿ ಆ್ಯಂಡ್ ದ ಬಿಗಿನಿಂಗ್ ಆಫ್ 16th ಸೆಂಚುರಿ. ಇದೇನು ಒಂದು ಬ್ಯಾರನ್ ಪೀರಿಯಡ್ ಏನು 15th ಸೆಂಚುರಿಯಲ್ಲಿ ಕಂಡು ಬಂದಿತ್ತಲ್ಲ, ಇದರ ನಂತರ ರಿನೈಸೆನ್ಸ್ ಅನ್ನೋದು ಒಂದು ಹೊಸ ಎರಾ ಕೂಡ ಕಂಡು ಬರ್ತದೆ. ಅಂದರೆ ಪುನರುಜ್ಜೀವನ ಅಂದರೆ ದ ಮ್ಯಾನ್ ವರ್ ಲೀಡಿಂಗ್ ಇನ್ ಎ ಬ್ಲೈಂಡ್ ಬಿಲೀಫ್, ಅಂದರೆ ಒಂದು ಅಂಧಕಾರದ ಜೀವನದಲ್ಲಿ ಅವ್ರ ಲೈಫ್ ಲೀಡ್ ಆಗ್ತಿತ್ತು. ಅದು ಒಂದು ರೀಅವೇಕ್ನಿಂಗ್ ಥಾಕ್, ಅಂದರೆ ಒಂದು ಎನ್ಲೈಟ್ಮೆಂಟ್ ಜ್ಞಾನೋದಯ ಅನ್ನೋದು ಈ ಯುಗದಲ್ಲಿ ಕೂಡ ಕಂಡು ಬರ್ತದೆ. ಒಂದು ಏನ್ರಿ ಅಪ್ ಟು 14th ಸೆಂಚುರಿಯವರೆಗೆ ಒಂದು ಮಾನ್ಯುಮೆಂಟಲ್ ವರ್ಕ್, ಒಂದು ಪ್ರಕಾರದ ಸಾಹಿತ್ಯಕ್ಕೆ ಆದ್ಯತೆ ಅನ್ನೋದು ಒಂದು ಏನು ಅದರ ಬೆಳೀತಾ ಇರೋದು ಅಂಶ ನಾವು 14th ಸೆಂಚುರಿಯಲ್ಲಿ ಅಂದರೆ ಲೇಟ್ ಮಿಡಲ್ ಇಂಗ್ಲೀಷ್ ಪೀರಿಯಡಲ್ಲಿ ಕಂಡು ಬಂದೀವಿ ಅಂತ ಹೇಳಿದ್ರೆ ಎಟ್ ದ ಎಂಡ್ ಆಫ್ ದಿಸ್ 1485 ಟು ದ 1558ವರೆಗೆ ಏನ್ರಿ ಒಂದು ಬ್ಯಾರನ್ ಪೀರಿಯಡ್ ಆಗಿನೂ ಕಂಡು ಬರ್ತದೆ. ನೆಕ್ಸ್ಟ್ ರಿನೈಸೆನ್ಸ್ ಪೀರಿಯಡ್ ಕೂಡ ಕಂಡು ಬರ್ತದೆ ಅಂತ ಹೇಳ್ಬೋದು. ಅಂದರೆ ರಿನೈಸೆನ್ಸ್ ಕೂಡ ಇದೇ ಯುಗದಲ್ಲಿ ಏನಾಗಿದೆ ರೀ ಒಂದು ಅಪಿಯರ್ಡ್ ಆಗಿದೆ ಅಂತ ಹೇಳ್ಬೋದು. ವಾಟ್ ಅಬೌಟ್ ಎಲಿಜಬೆಥನ್ ಎರಾ? ದಿಸ್ ಎರಾ ಇಸ್ ನೌನ್ ಆಸ್ ಎ ಗೋಲ್ಡನ್ ಎರಾ ಕೂಡ ಕರೀತಾರೆ. ಯಾಕಂದರೆ ಇಲ್ಲಿ ಎಲ್ಲ ಪ್ರಕಾರದ ಒಂದು ಫ್ರೀಡಮ್ ಅನ್ನೋದು ಕಾಮನ್ ಪೀಪಲ್ಗೆ ಕೊಡಲಾಗಿತ್ತು. ಓಕೆನಾ, ಕಾಮನ್ ಪೀಪಲ್ಗೆ ಕೊಡೋದರೊಂದಿಗೆ ಅಲ್ಲಿ ಏನಾಯ್ತು ರೀ, ಸಾಹಿತ್ಯ ನಿರರ್ಗಳವಾಗಿ ಯಾರ ತಡೆ ಇಲ್ಲದೆ ಏನಾಯ್ತು ರೀ, ಸಾಹಿತ್ಯ ಮುಂದೆ ಹೋಗಿ ಬೆಳೆದಿದೆ ಅಂತ ಹೇಳ್ಬೋದು. ಓಕೆನಾ. Sorry for this. Okay, fine. Next, Elizabethan age known as a nest of singing bird. Okay na, ಕ್ವೀನ್ ಎಲಿಜಬೆತ್ ಎರಾ ಕೂಡ ಕರೀತಾರೆ ಆ್ಯಂಡ್ ಆಲ್ಸೋ ಗೋಲ್ಡನ್ ಎರಾ ಅಂತಲೂ ಕೂಡ ಹೇಳಲಾಗ್ತದೆ. ವಾಟ್ ಅಬೌಟ್ ದ ಜಾಕೋಬಿಯನ್ ಪೀರಿಯಡ್? ಅಗೇನ್ ವಿಲ್ ಸಿ ದ ಚೇಂಜಸ್ ರೈಟಿಂಗ್ ವೇ ಆಫ್ ಲಿಟ್ರೇಚರ್ ಅಂತ ಹೇಳ್ಬೋದು. ಅದಾದಮೇಲೆ ಯಾರು ಕೆರೋಲಿಯನ್ ಪೀರಿಯಡ್ ಕಂಡು ಬರ್ತದೆ. ಕಾಮನ್ವೆಲ್ತ್ ಪೀರಿಯಡ್ ಈಸ್ ನಥಿಂಗ್ ಬಟ್ ಪ್ಯೂರಿಟನ್ ಎರಾ ಅಂತ ಹೇಳ್ಬೋದು. ಇಲ್ಲಿ ಸ್ಪಿರಿಚುವಾಲಿಟಿಗೆ ಭಾಳಷ್ಟು ಆದ್ಯತೆ ಕೊಡ್ತಾರೆ. ವೈ ಯು ದ ಪೀಪಲ್ ಓನ್ಲಿ ಬಿಸಿ ಟು ಟೇಕ್ ದ ಎಂಟರ್ಟೈನ್ಮೆಂಟ್ ಫ್ರಮ್ ದ ಡ್ರಾಮಾ, ಪೊಯಿಟ್ರಿ, ಪೋಸ್ಲಿಂದ ತೊಗೊಳ್ತಿರ್ಬೇಕಾದ್ರೆ ಈ ಒಂದು ಮೂಮೆಂಟ್, ಈ ಒಂದು ಎರಾ ಏನು ಮಾಡ್ತದೆ, ಸೊ ಹಿಯರ್ ದ ಡ್ರಾಮಾ ಹ್ಯಾಸ್ ಸ್ಪಾಯ್ಲ್ ದ ಪ್ಯೂರಿಟಿ ಆಫ್ ಇನ್ ಸೊಸೈಟಿ ಅಂತ ಹೇಳ್ತಾರೆ. ಓನ್ಲಿ ದ ಪೀಪಲ್ ಓನ್ಲಿ ಟರ್ನಿಂಗ್ ಟು ಗೆಟಿಂಗ್ ದ ಎಂಟರ್ಟೈನ್ಮೆಂಟ್ ಮೆನ್ಸ್ ಹೂ ಈಸ್ ಗೋಯಿಂಗ್ ಟು ರೀಕಾಲ್, ಹೂ ಈಸ್ ಗೋಯಿಂಗ್ ಟು ಶೋ ದ ಡಿವೋಟ್ನೆಸ್ ಟುವರ್ಡ್ಸ್ ಟು ದ ಗಾಡ್. ಎಸ್, ಆ ಒಂದು ಅಂಶ ಈ ಒಂದು ಯುಗದಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಏನು ಹೇಳ್ತಾ ಇದ್ದಾನೆ, ಒಂದು ಪ್ಯೂರಿಟಿ ಇರಬೇಕು, ಒಂದು ಗಾಡಿಗೆ ಏನು ಅದ್ರ ಇದರ ಡಿವೋಷನ್ ಇರಬೇಕು, ಭಕ್ತಿ ತಂದು ಅವ್ರು ಪ್ರೇಯರ್ ಮಾಡಬೇಕು. ಆ ಪ್ರೇಯರ್ ಅಂತ ಅಂಶನ ಏನಾಗಿರ್ತದೆ ರೀ, ಕ್ಯಾರೋಲಿಯನ್, ಜಾಕೋಬಿಯನ್ ಆ್ಯಂಡ್ ಎಲಿಜಬೆತ್ ಯುಗದಲ್ಲಿ ಆಲ್ಮೋಸ್ಟ್ ಲೆಸ್ ಆಗಿ ಯುಟಿಲೈಸ್ ಆಗ್ತಾಯಿತ್ತು. ಮೀನ್ಸ್ ದೀಸ್ 3 ಎರಾಸ್ ಸ್ಟೇಜ್ ಆನ್ ಇಮ್ಯಾಜಿನೇಷನ್, ಅಥವಾ ಮತ್ತು ಯಾರು ರಾಜರ ಬಗ್ಗೆ ಬರೆಯುವಂಥದ್ದು, ಕಮಾಂಡಿನ ಫಾಲೋ ಮಾಡುವಂಥದ್ದು, ಇದು ಅಂಶ ಅಷ್ಟೇ ಕಂಡು ಬರ್ತಾಯಿತ್ತು. ಬಟ್ ಪ್ಯೂರಿಟನ್ ಏನಾಯಿತು, ಎನದರ್ ನೇಮ್ ಈಸ್ ಕಾಮನ್ವೆಲ್ತ್ ಅಂತ ಹೇಳ್ಬೋದು. ಇಲ್ಲಿ ಏನಾಯ್ತು ರೀ, ಒಂದು ಸ್ಪಿರಿಚುವಾಲಿಟಿಗೆ ಅನ್ನೋದು ಆದ್ಯತೆ ಕೊಡ್ತಾ ಬಂದರು ಅಂತ ಹೇಳ್ಬೋದು. ವಾಟ್ ಅಬೌಟ್ ದ ರೀಸ್ಟೋರೇಷನ್? ನೋಡ್ರಿ, ಟೈಟಲೇ ಹೇಳ್ತಾ ಇದೆ, ಇಲ್ಲಿ ಥಿಯೇಟರ್ಸ್ಗಳು ಕ್ಲೋಸ್ ಆಗಿದ್ದು ಇಲ್ಲಿ ಪ್ಯೂರಿಟನ್ದಲ್ಲಿ. ಬಟ್ ಎಂಟರ್ಟೈನ್ಮೆಂಟ್ಗೆ ಒಂದು ಕಂಪ್ಲೀಟಾಗಿ ಬ್ರೋಕ್ ಡೌನ್ ಆಗಿತ್ತು ಅಂತ ಹೇಳ್ಬೋದು. ಓಕೆನಾ. ಬಟ್ ಇದನ್ನು ರೀಓಪನ್ ಮಾಡಲಾಗಿತ್ತು. ಆಫನ್ ಟೈಮ್ಸ್ ನಾವು ಎಷ್ಟಂತ ದೇವರ ಪೂಜೆ, ದೇವರ ಭಕ್ತಿ, ದೇವರ ಜ್ಞಾನನೇ ಮಾಡಿದೀವಿ ಅಂತ ಹೇಳಿದ್ರೆ, ವಾಟ್ ಈಸ್ ದ ಯೂಸ್ ಆಫ್ ಬೀಯಿಂಗ್, ವಾಟ್ ಈಸ್ ದ ಯೂಸ್ ಆಫ್ ಲೀಡಿಂಗ್ ಅವರ್ ಲೈಫ್? if there is no entertainment in our life means there is no value, there is no word to lead our life.
ಮನುಷ್ಯನಿಗೆ ಒಂದು ಅರ್ಥನೇ ಇರೋದಿಲ್ಲ, ಏನೋ ಬರೀ ಎಂಟರ್ಟೈನ್ಮೆಂಟ್ ಇರೋದ್ರಿದೆ. ಸ್ವಲ್ಪ ಏನು ಇರಬೇಕ್ರಿ ಪೂಜೆ ಪುನಸ್ಕಾರ ಇದೇ ಅಂಶ ಕಂಡು ಬಂದಿದೆ ಅಂದರೆ ಒಂಥರ ಡಲ್ ಆಗಿಬಿಡ್ತಾನೆ ವ್ಯಕ್ತಿ ಅನ್ನೋ ಒಂದು ಕೂಗು ಎಲ್ಲಿರಿ ರೆಸ್ಟೋರೇಷನ್ ಪೀರಿಯಡ್ದಲ್ಲಿ ಕಂಡು ಬಂದಿತ್ತು. ಅಂದರೆ ಎಂಟರ್ಟೈನ್ಮೆಂಟಿನ ಸಲುವಾಗಿ ಏನೇನು ಏನು ಒಂದು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದ್ರಲ್ಲ ಅದನ್ನೆಲ್ಲ ತೊಡೆದು ಹಾಕಿದ್ರು. ಮೀನ್ಸ್ ಅಗೇನ್ ದೇ ಟ್ರೈ ಟು ಎಕ್ಸ್ಪೆಕ್ಟ್ ದ ಸೊಸೈಟಿ ಲೈಕ್ ಬಿಫೋರ್ ಇಟ್ ವಾಸ್ ಇನ್ ಎಲಿಜಬೆಥನ್ ಎರಾ. ಎಲಿಜಬೆಥನ್ ಥರ ಯಾವ ಥರ ಇತ್ತು ಅದೇ ಥರ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಇವರು ಬಯಸಿದ್ರು. ಅದರಿಂದ ಈ ಥಿಯೇಟರ್ ರೀಓಪನ್ ಆಯಿತು, ಮತ್ತು ಎಂಟರ್ಟೈನ್ಮೆಂಟ್ ಕೃತಿಗಳನ್ನು ಬರೆದರು, ಒಂದು ಕಾಮಿಡಿ ಆಫ್ ಹ್ಯೂಮರ್ಗಳ ಬಗ್ಗೆ ಬರಿತಾ ಹೋದರು ಅಂತ ಹೇಳ್ಬೋದು. ದೆನ್ ಕಮ್ ಟು ದ ಅಗಸ್ತೀನ್ ಎರಾ, ದಟ್ ಈಸ್ ನಿಯೋ ಕ್ಲಾಸಿಕಲ್ ಪೀರಿಯಡ್. ಇಲ್ಲಿ ಏನಾಯ್ತು ಅಂದರೆ ಬರವಣಿಗೆ ಶೈಲಿಯಲ್ಲಿ ಜಸ್ಟ್ ಅಬ್ಸರ್ವ್ ದ ವೇ ಇವರು ಅಗೇನ್ ಐಡಿಯಾಸ್ಗಳನ್ನು ಸ್ಟೋರೀಸ್ಗಳನ್ನು ಬರಿತಾ ಹೋದರು, ವಿಚ್ ಗಿವ್ಸ್ ದ ಎಂಟರ್ಟೈನ್ಮೆಂಟ್, ಎಮೋಷ್ನಲ್ ಫೀಲಿಂಗ್, ಲವ್ ಎಲ್ಲ ಬಂದಿದ ನಂತರ ವಿ ಫಾರ್ಗೆಟ್ ಟು ರೈಟ್ ದ ವ್ಯಾಲಿಡ್ ಲಿಟ್ರೇಚರ್. ಮೀನ್ಸ್ ಇವರ ಒಂದು ಕೂಗು, ಒಂದು ಮಾತು, ಒಂದು ಅಗೇನೆಸ್ಟ್ ಆಗಿರುವಂಥದ್ದು ಒಂದು ಮಾತೇನೆಂದರೆ ಹೌ ದ ಕ್ಲಾಸಿಕಲ್ ರೈಟರ್ಸ್ ಹ್ಯಾಸ್ ರಿಟರ್ನ್ ದೇರ್ ವರ್ಸ್, ವಿ ಹ್ಯಾವ್ ಲಾಸ್ಟ್ ದಟ್ ಕೈಂಡ್ ಆಫ್ ಎ ರೈಟಿಂಗ್ ಸ್ಟೈಲ್ ಇನ್ ಅವರ್ ಲಿಟ್ರೇಚರ್. ಮೀನ್ಸ್ ಬ್ರಿಂಗ್ ಬ್ಯಾಕ್ ದಟ್ ಕೈಂಡ್ ಆಫ್ ಎ ನೋಬಲ್ ರೈಟಿಂಗ್. ಯಾರು? ನಿಯೋ ಕ್ಲಾಸಿಕಲ್ ಪೀರಿಯಡ್. ಹೌದಲ್ಲ, ಒಂದು ಕ್ಲಾಸಿಕ್ ಅಂದರೆ ಏನು? ನೋಬೆಲ್ ಮೀನ್ಸ್ ಪ್ಯೂರಿಟಿ, ಹೈಯೆಸ್ಟ್ ಕೈಂಡ್ ಆಫ್ ಎ ಲಿಟ್ರರಿ ವರ್ಕ್. ಆ ಥರದ್ದು ನಮ್ಮ ಬ್ರಿಟಿಷ್ ಸಾಹಿತ್ಯದಲ್ಲಿ ಕಂಡು ಬಂದಿರುವಂಥ ಕೃತಿಗಳು ಕಡಿಮೆಯಾಗಿ ಬರೆಯಲ್ಪಡ್ತಾ ಇದೆ. ಆದಷ್ಟು ನಾವು ಮೀನ್ಸ್ ಆ ಒಂದು ಕ್ಲಾಸಿಕಲ್ ವರ್ಕ್ಸ್ಗಳು ಯಾವ ಥರ ಬರೆಯಲ್ಪಟ್ಟಿದೆಯಲ್ಲ, ನೋಬೆಲ್ ಕ್ವಾಲಿಟೀಸ್ಗಳನ್ನು, ಯುನಿಕ್ ಕ್ವಾಲಿಟೀಸ್ಗಳನ್ನು, ಅದೇ ಮಾದರಿಯಲ್ಲಿ ನಮ್ಮ ಸಾಹಿತ್ಯ ಕೂಡ ಇರಬೇಕು ಅಂಥೇಳಿ ಅಗಸ್ತೀನ್ ಎರಾದಲ್ಲಿ ಕಂಡು ಬಂದಿರುವಂಥ ರೈಟರ್ಸಿನ ಒಂದು ಕೂಗು. ಅದಕ್ಕೆ ಕ್ಲಾಸಿಕಲ್, ನಿಯೋ ಕ್ಲಾಸಿಕಲ್ ಮೀನ್ಸ್ ನ್ಯೂ ಕ್ಲಾಸಿಕಲ್. ಅಂದರೆ ವಿ ಆರ್ ಫಾಲೋಡ್ ದ ಟರ್ಮ್ಸ್, ರೂಲ್ಸ್, ರೆಗ್ಯುಲೇಷನ್ ವಿಚ್ ಈಸ್ ಹೆಲ್ಡ್ ಬೈ ದ ಕ್ಲಾಸಿಕಲ್ ಪೀರಿಯಡ್ ಅನ್ನೋ ಮೂಲಕ ಅದನ್ನೇನು ಮಾಡಿದ್ರು, ಅವ್ರು ಫಾಲೋ ಅಪ್ ಮಾಡಿದ್ರು ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಕಾಲ್ಡ್ ಅಗಸ್ತೀನ್ ಎರಾ ಅಂತ ಹೇಳ್ಬೋದು. ಇದಾದ ನಂತರ ಯಾವ್ದು ಕಂಡು ಬಂತ್ರಿ? ಪ್ರೀ ರೊಮ್ಯಾಂಟಿಕ್ ಎರಾ, ದಟ್ ಈಸ್ ಏಜ್ ಆಫ್ ಸೆನ್ಸಿಬಿಲಿಟಿ ಆರ್ ಪ್ರೀ ರೊಮ್ಯಾಂಟಿಕ್ ಎರಾ. ಯಾವ ಥರ ಅಂತ ಹೇಳಿದ್ರೆ, ಸೊ neither following the entertainment, either following the classical themes. Better we should give our own representation of our own emotionals, our own feelings. ಎಸ್, ನಾನು ನನ್ನ ವೈಯಕ್ತಿಕ ವಿಷಯಗಳನ್ನು ಬರೆಯುವೆನು ಅನ್ನೋ ಈ ಒಂದು ಟರ್ಮು, ಅಂದರೆ ವೈಯಕ್ತಿಕ ಅಂಶಗಳಿಗೆ ಆದ್ಯತೆ ಕೊಟ್ಟಿರುವಂಥ ಈ ಒಂದು ಯುಗದಲ್ಲಿ ನಮಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದ ನಂತರನೇ ಕಂಡು ಬರೋದ್ರೆ ಯಾವುದ್ರಿ? ದಟ್ ಈಸ್ ರೊಮ್ಯಾಂಟಿಕ್ ಎರಾ. ಮೀನ್ಸ್ ನೋ ರೂಲ್ಸ್, ನೋ ರೆಗ್ಯುಲೇಷನ್. ಎಸ್, ಇಟ್ ಈಸ್ ಯುವರ್ ರೈಟ್ ಟು ರೈಟ್ ಎನಿಥಿಂಗ್. ಡೋಂಟ್ ಗೋ ಟು follow the dramas, no need to give the any kind of morality. No, come back to the nature. You can provide, nature can provide everything to you. If you are hurt, just spend a time with nature, it will heal you. Yes, ಅದು ನಿಮ್ಗೆ ಏನು ಮಾಡ್ತದೆ? ಹೀಲ್ ಮಾಡ್ತದೆ. ನೇಚರ್ದಲ್ಲಿರಲಿ. ನೇಚರ್ ಈಸ್ ಎವ್ರಿಥಿಂಗ್, ಇಟ್ ಪ್ರೀಚಸ್ ಎವ್ರಿಥಿಂಗ್ ಟು ಯು. ಎಸ್, ಸೊ ಅವರ್ ಲೈಫ್ ಶುಡ್ ಬಿ ಹ್ಯಾಪಿ. when it is happy, when you spend a time with the nature itself ಅನ್ನೋ ಒಂದು ಥಾಟ್ ಇಲ್ಲಿ ಕಂಡು ಬರ್ತದ್ರಿ ರೊಮ್ಯಾಂಟಿಕ್ ಎರಾದಲ್ಲಿ, ರೊಮ್ಯಾಂಟಿಕ್ ಏಜಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ದೆನ್ ವಾಟ್ ಕಮ್ಸ್? ವಿಕ್ಟೋರಿಯನ್ ಏಜ್. ಹಿಯರ್ ವಿ ಕ್ಯಾನ್ ಸಿ ದ ಫೆಮಿನಿಸ್ಟ್. ಎಸ್, ನಾನು ಬಹಳಷ್ಟು ಕ್ಲಾಸ್ ಅಂದರೆ BA 4th ಸೆಮ್ದಲ್ಲಿ ಕಂಡು ಬಂದಿರುವಂಥ ಜೆಂಡರ್ ಸ್ಟಡಿ ಇಸಲ್ಲಿ ಫೆಮಿನಿಸ್ಟ್ ಮೂಮೆಂಟ್ ಏನು ಸ್ಟಡಿ ಮಾಡ್ತಾ ಇದ್ದೀನಲ್ಲ, ಏನು ಕ್ಲಾಸ್ ಮಾಡಿದ್ದೀನಲ್ಲ, ಅದರಲ್ಲಿ ನೋಡ್ರಿ ವಿಕ್ಟೋರಿಯನ್ ಏರಾದಲ್ಲಿ ಫೆಮಿನಿಸ್ಟ್ ಮೂಮೆಂಟ್ ಅಂದರೆ ಮಹಿಳೆಯರಿಗೆ ಕೂಡ ಏನ್ರಿ, ಲೇಡೀಸ್ ಗಾಟ್ ದ ರೈಟ್ ಟು ವೋಟಿಂಗ್ ಪವರ್. ಹೌದಾ? ಈ ಒಂದು ಏನೇದು ಒಂದು ಲೇಡೀಸ್ಗೂ ಕೂಡ ಏನ್ರಿ ಒಂದು ವೋಟಿಂಗ್ ಪವರ್ ಆಯಿತು, ಮತ್ತು ಇಂಡಸ್ಟ್ರಿಯಲೈಸೇಷನ್ ಆಯಿತು, ಒಂದು ಸೈಂಟಿಫಿಕ್ ಆಲೋಚನೆ ಆಯಿತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಯಿತು. ಈ ಒಂದು ಏರಾದಲ್ಲಿ ಏನಾಯ್ತು ಬೆಳೀತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎಡ್ವರ್ಡಿಯನ್ ಪೀರಿಯಡ್ ಕಂಡು ಬರ್ತದೆ, ಜಾರ್ಜಿಯನ್ ಏಜ್. ಈ ಒಂದು ವಿಕ್ಟೋರಿಯನ್, ಎಡ್ವರ್ಡಿಯನ್ ಆ್ಯಂಡ್ ಜಾರ್ಜಿಯನ್ ಏಜ್ದಲ್ಲಿ ಏನು ಕಂಡು ಬರ್ತದೆ ಅಂದರೆ ಟೆಕ್ನಾಲಜಿಕಲಿ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಹಿಯರ್ ವಿ ಕ್ಯಾನ್ ಸಿ ದ ಪಾರ್ಟ್ಸ್ ಆಫ್ ಪೊಯಿಟ್ರಿ. ಅಂದರೆ ಟಿಲ್ ನೋ ರೊಮ್ಯಾಂಟಿಕ್ ಏಜ್ವರೆಗೂ
ಒಂದು ಪೋಯಿಟ್ರಿ ಬರೆಯಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಅದೇ ಒಂದೇ ಥೀಮ್ಗಳ ಮೇಲೆ ಒಂದೊಂದು ಯುಗದಲ್ಲಿ ಕಂಡು ಬಂದಿರುವಂಥ ಒಂದೇ ಥೀಮ್ ಮೇಲೆ ಬರೆಯಲ್ಪಡ್ತಾ ಇತ್ತು. ಬಟ್ ಈ ಒಂದು ಯುಗದಲ್ಲೇ ಪೋಯಿಟ್ರಿ ಹ್ಯಾಸ್ ಡಿವೈಡೆಡ್ ಇನ್ ಮೆನಿ ಪಾರ್ಟ್ಸ್, ಬಿಕಾಸ್ ಇನ್ ದೀಸ್ ಅಂದರೆ ಅಪ್ ಟು ಮಾಡರ್ನ್ ಸೆಂಚುರಿವರೆಗೆ ವಿ ಹ್ಯಾವ್ ಸೀನ್ ದ 2 ಗ್ರೇಟ್ ವರ್ಲ್ಡ್ ವಾರ್, ಫಸ್ಟ್ ಆ್ಯಂಡ್ ಸೆಕೆಂಡ್. ಓಕೆ, ಇದರ ಇನ್ಫ್ಲುಯೆನ್ಸ್ದಿಂದ ಏನಾಯ್ತು ರೀ, ಬಹಳಷ್ಟು ಪೋಯಮ್ಸ್ಗಳು ಅವರದೇ ಆದ ಒಂದು ಇದರ ಇನ್ಫ್ಲುಯೆನ್ಸ್ ಅವರದೇ ಆದ ಥೀಮಲ್ಲಿ ಬರೆಯಲ್ಪಡ್ತದೆ. ಫಾರ್ ಎಕ್ಸಾಂಪಲ್ ನೋಡಿ ಹೇಳ್ಬೇಕಾದ್ರೆ ವಾರ್ ಪೋಯಿಟ್ರಿ ಇಟ್ಕೊಳ್ತದೆ, ಟ್ರಾನ್ಸಿಷನಲ್ ಪೋಯಿಟ್ರಿ, ಇಮ್ಯಾಜಿಸಮ್ ಪೋಯಿಟ್ರಿ ಇಟ್ಕೊಳ್ತದೆ. ಓಕೆನಾ, ಇದೇನು ಆ ಒಂದು ಯುಗದ ಒಂದು ಏನು ಎಫೆಕ್ಟ್ಲಿಂದ ಆಧಾರದ ಮೇಲೆ ಏನಾಯ್ತು ರೀ ಈ ಪೋಯಮ್ಸ್ಗಳು ಬರೆಯಲ್ಪಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಒಂದು ಪ್ಯೂರ್ ಸ್ಟ್ರಕ್ಚರ್ ಆಫ್ ರೈಟಿಂಗ್ ಅ ಪೋಯಿಟ್ರಿ, ಪ್ಯೂರ್ ಥೀಮ್ ಇನ್ಕ್ಲೂಡೆಡ್ ಆಫ್ ದ ಪೋಯಿಟ್ರಿ ಅದೇನಾಗಿದ್ರೆ ಆಲ್ಮೋಸ್ಟು ಡಿವೈಡೆಡ್ ವೇದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಒಂದೊಂದು ಏನು ಟೈಮ್ದಲ್ಲಿ ಆ ಮೂಮೆಂಟ್ದಲ್ಲಿ ಏನಾಯ್ತು ರೀ ಎಫೆಕ್ಟ್ ಯಾವ ಥರ ಆಗ್ತದೆ ಆ ಥರ ಏನಾಗಿದೆ ರೀ ಪೋಯಮ್ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರು. ಆ್ಯಂಡ್ ಡ್ಯೂರಿಂಗ್ ವಾರ್ ಪೋಯಿಟ್ರಿಯಲ್ಲಿ ನಾವು ಇಮ್ಯಾಜಿನೇಷನ್ ನೋಡಿರಿ, ಆ ವಾರ್ ಯಾರು ಫೇಸ್ ಮಾಡಿರ್ತಾರೆ ಡ್ಯೂರಿಂಗ್ ಫಸ್ಟ್ ವಾರ್ ಸೆಕೆಂಡ್ ವಾರದಲ್ಲಿ ಆ ವ್ಯಕ್ತಿ ಯಾವ ಫೇಸ್ ಮಾಡಿರ್ತಾನೆ ಅವ್ನಿಗೆ ಹೋಗಿ ನೀನು ನೇಚರ್ ಬಗ್ಗೆ ಬರೀ ಎಮೋಷ್ನಲ್ ಬರೀ ಅಂತ ಹೇಳಿದ್ರೆ ಹಿ ಕಾಂಟ್. ವಾಟ್ ಹೀ ಫೆಲ್ಟ್ ದ ಮೂಮೆಂಟ್, what he felt in that particular moment he only express in the form of literature ಅಂತ ಹೇಳ್ಬೋದು. ದ ಡಿಯರೇಬಲ್ ಒನ್ ಲಾಸ್ ಆಗಿರುವಂಥದ್ದು ಆ್ಯಂಡ್ ಹೌ ದ ಹೋಲ್ ವರ್ಡ್ ಟರ್ನ್ ಇನ್ ಟು ಇನ್ ಹಂಗರ್, ಪಾವರ್ಟಿ, ಲೈಕ್ ಎ ಬೆಗ್ಗರಿಂಗ್ ವೇ ಅನ್ನೋದು ಎಲ್ಲ ಅಂಶ ನಮ್ಗೆ ಏನಾಗ್ತದೆ ಏನು ಮನುಷ್ಯರು ಯಾವ ಥರ ಫೇಸ್ ಮಾಡ್ತಾವೆ ಎಲ್ಲ ಅಂಶಗಳು ನಮಗೆ ಕಂಡುಬರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾಡರ್ನ್ ಏಜ್. ಎಸ್, ಮಾಡರ್ನ್ ಏಜ್ದಲ್ಲಿ ಕೂಡ ಅದೇ ನೋಡ್ರಿ ಏನು ಫಸ್ಟ್ ವಾರ್ಲ್ಡ್ ಸೆಕೆಂಡ್ ವಾರ್ದಿನ ಒಂದು ಇನ್ಫ್ಲುಯೆನ್ಸ್ ಕೂಡ ಯಾವ ಥರ ಆಗ್ತಾ ಇದೆ ಏನು ಅನ್ನೋದನ್ನು ನಮಗೆ ಕಂಡುಬರ್ತದೆ ಅಂತ ಹೇಳ್ಬೋದು. ಸ್ಪೆಷಲಿ ಜಾರ್ಜಿಯನ್ ಆ್ಯಂಡ್ ಮಾಡರ್ನ್ ಏರಾ ಅಂತ ಹೇಳ್ಬೋದು. ನೆಕ್ಸ್ಟ್ ಪೋಸ್ಟ್ ಮಾಡರ್ನ್ ಏಜ್ ಅಂದರೆ ಮಾಡರ್ನ್ ಮುಗಿದ ನಂತರ ಮೀನ್ಸ್ ಪೋಸ್ಟ್ ಮಾಡರ್ನ್ ಏರಾ ಯಾವ ಥರ ಆಗಿದೆ, ಇಲ್ಲಿ ಥೇರೀಸ್ಗಳು ಉಟ್ಕೊಳ್ತಾವ್ರಿ. ಎಸ್, ಥೇರೀಸ್ಗಳು, ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಸ್ವಲ್ಪ ನೆಕ್ಸ್ಟ್ ನೋಡೋಣ. ಥೇರೀಸ್ಗಳು ಕಂಡುಬರ್ತದೆ ಅಂತ ಹೇಳ್ಬೋದು. ಯಾವ ಥರ, ಫಾರ್ ಎಕ್ಸಾಂಪಲ್ ಇದು ಯಾವುದು ರೀಡರ್ ರೆಸ್ಪಾನ್ಸ್ ಥೇರಿ ಆಯಿತು, ಕಲ್ಚರಲ್ ಸ್ಟ್ರಕ್ಚರಲ್ ಥೇರಿ, ಪೋಸ್ಟ್ ಸ್ಟ್ರಕ್ಚರಲ್ ಥೇರಿ. ಎಸ್, ನೆಕ್ಸ್ಟ್ ಫೆಮಿನಿಸಮ್ ಮೂಮೆಂಟ್ ಅದು ಕೂಡ ಥೇರಿಯಾಗಿ ಹೊರಹೊಮ್ಮುತ್ತದೆ. ಅಂದರೆ ಪೋಸ್ಟ್ ಮಾಡರ್ನ್ ಥೇರಿ ಮತ್ತು ಕಂಟೆಂಪರರಿ 21st ಸೆಂಚುರಿಯಲ್ಲಿ ಏನು ಬರ್ತದೆ ಅಪ್ ಟು ಪ್ರೆಸೆಂಟ್ ಏಜಲ್ಲಿ ಸಾಹಿತ್ಯ ಸಮಾಜ ಯಾವ ಥರ ರಿಫ್ಲೆಕ್ಟ್ ಆಗ್ತದೆ, ಸಾಹಿತ್ಯ ಸಮಾಜನ ಅಬ್ಸರ್ವೇಷನ್ ಮಾಡೋದ್ರ ಮೂಲಕ ಸಾಹಿತ್ಯ ಏನಾಗ್ತಾಯಿದ್ರೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಸಮಾಜದಲ್ಲಿ ಏನು ನಡೀತಾ ಇದೆ, ಕೋವಿಡ್ ಇನ್ಸಿಡೆಂಟ್ಸ್ ಆಯಿತು, ಇಂಡಿಯಾದಲ್ಲಿ ಇರುವಂಥ ವ್ಯಕ್ತಿ ಬೇರೆ ಒಂದು ಫಾರಿನ್ ಲ್ಯಾಂಡಿಗೆ ಹೋಗ್ತದೆ, ಹೌ ಹಿ ಫೀಲ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಏನು ನಾವು ಇಂಡಿಯಾದಲ್ಲಿ ಯಾವ ಥರ ನಾವು ನಮ್ಮದೇ ಆದದ್ದು ಒಂದು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಫಾರಿನ್ದಲ್ಲಿ ಏನು ಹಾಕೇನೋ ನೋ, ಅವರು ನಮಗೆ ಒಂದು ನೆಗೆಟಿವ್ ದೃಷ್ಟಿಯಿಂದ ಈಸ್ ಕಮಿಂಗ್ ಫ್ರಮ್ ದ ಈಸ್ಟರ್ನ್ ಲ್ಯಾಂಡ್, ವಿ ಆರ್ ವೆಸ್ಟರ್ನ್, ವಿ ಆರ್ ವೆರಿ ಸಿವಿಲೈಸ್ಡ್, ವೆರಿ ಕಲ್ಚರಲ್, ಈ ಸಮ್ವಾಟ್ ಈ ಥರ ಥಾಟ್ ಇಟ್ಕೊಂಡು ನಮಗೆ ಆ ಥರ ನೋಡಿರುವಂಥ ಫೀಲಿಂಗ್ಸ್ ಆಗಿರುವಂಥ ರೈಟರ್ಸ್ಗಳನ್ನು ಆ ಒಂದು ಮೂಮೆಂಟನ್ನು ಫೀಲ್ ಮಾಡ್ಕೊಂಡಿರುವಂಥ ರೈಟರ್ಸನ್ನು ಎಕ್ಸ್ಪೀರಿಯನ್ಸ್ ಥ್ರೂ ದ ಫಾರ್ಮ್ ಆಫ್ ದ ರೈಟಿಂಗ್ದ ಕಾಣ್ತೀವಿ ಅಂತ ಹೇಳ್ಬೋದು. ಇದು ಪೋಸ್ಟ್ ಮಾಡರ್ನ್ ಏರಾ ಆ್ಯಂಡ್ ಕಂಟೆಂಪರರಿ ಲಿಟ್ರೇಚರಿಂದ ನಾವು ಥೇರೀಸ್ಗಳು ಸಿದ್ಧಾಂತಗಳು ಬೆಳೆದಿದ್ದವು ಅಂತ ಹೇಳ್ಬೋದು. ಆ್ಯಂಡ್ ಲ್ಯಾಂಗ್ವೇಜ್ ಇಟ್ ಈಸ್ ಗೆಟಿಂಗ್ ಡೆವಲಪ್ ಡೇ ಬೈ ಡೇ, ಯಾವ ಥರ ಡೆವಲಪ್ಡ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಈ ಒಂದು ಯಾವುದು ಪೋಸ್ಟ್ ಮಾಡರ್ನ್ ಆ್ಯಂಡ್ 21st ಸೆಂಚುರಿಯಿಂದ ಕಂಡುಬರ್ತದೆ ಅಂತ ಹೇಳ್ಬೋದು. ದೀಸ್ ಆರ್ ದ ಥಿಂಗ್ಸ್. ಏನು ಇದು ಏನ್ರಿ ಟೋಟಲ್ ಎರಾಸ್ ಆಫ್ ಅಂದರೆ ನಮ್ಮ ಮೇಜರ್ ಎರಾಸ್ಗಳು ಸಾಹಿತ್ಯ ಲೋಕದಲ್ಲಿ ಎಷ್ಟು ಇದ್ದಾವೆ, ಯಾವ್ಯಾವ ಮೂಮೆಂಟ್ ಯಾವ ಥರ ಒಳಗೊಂಡಿದೆ ಅನ್ನೋದು ನಾವು ಸ್ಟಡಿ ಕೈಗೊಳ್ತೀವಿ. ಅಂದರೆ ಇವಾಗ ನಿಮ್ಮ ಓಕೆನಾ, ದಿಸ್ ಇಸ್ ಅಬೌಟ್ ಮೈ ಕ್ಲಾಸ್ ಆ್ಯಂಡ್ ಈಚ್ ಎರಾ ಹ್ಯಾವ್ ಅ ಕೈಂಡ್ ಆಫ್ ಎ ಸ್ಟೈಲ್ ಆಫ್ ರೈಟಿಂಗ್ ಅಂತ ಹೇಳ್ಬೋದು. ಕೈಂಡ್ ಆಫ್ ರೈಟಿಂಗ್ ಸ್ಟೈಲ್ that is form of literature ಅಂತ ಹೇಳ್ಬೋದು. So this is my class. Hope so you have known the major eras of in history of English literature. Please subscribe my channel and like the button. Thank you.